ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಡಿಫಿಕಲ್ಟ್ ಇರುತ್ತಾ, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾರ. ನಂತರ ಫೈನಲ್ ಎಕ್ಸಾಮ್ ನ ಟೈಮ್ ಟೇಬಲ್ ಚೇಂಜ್ ಆಗಿದೆ. ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೊಂದಾಗಿ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದಾರೆ. ಮೊದಲದಾಗಿ, ಈಗ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದು ತುಂಬಾ ಡಿಫಿಕಲ್ಟ್ ಇರತ್ತಾ? ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದರ ಕ್ವಶನ್ ಪೇಪರ್ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ಗಿಂತ ಸ್ವಲ್ಪ ಡಿಫಿಕಲ್ಟ್ ಆಗಿ ತೆಗೆದಿರ್ತಾರೆ. ಅಂದ್ರೆ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮ್ ಏನಿದೆ ಅದ್ರ ಬಗ್ಗೆ ಸೀರಿಯಸ್ ಆಗಲಿ ಅಂತ. ಯಾಕಂತ ಹೇಳಿದ್ರೆ ಫೈನಲ್ ಎಕ್ಸಾಮ್ ಅಲ್ಲೂ ಕೂಡ ಯಾವುದೋ ಒಂದು ಸಬ್ಜೆಕ್ಟ್ ಇದೆ, ಅದರ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂತು. ಈಗ ವಿದ್ಯಾರ್ಥಿಗಳಿಗೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಈಸಿ ಕ್ವಶನ್ ಪೇಪರ್ ಕೊಟ್ಬಿಟ್ರೆ ಎಕ್ಸಾಮ್ ಈಸಿ ಆಗುತ್ತೆ. ಈ ರೀತಿ ಅಂದ್ಕೊಂಡು ಏನ್ ಮಾಡ್ತಾರೆ, ಅವ್ರ ಪ್ರಿಪರೇಷನ್ ಎಷ್ಟು ಚೆನ್ನಾಗಿ ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡದೇ ಇರಬಹುದು. ಅದಕ್ಕೋಸ್ಕರ ಪ್ರಿಪರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ ಎಲ್ಲ ಸಬ್ಜೆಕ್ಟ್ಗಳದ್ದು ಕೂಡ ಸ್ವಲ್ಪ ಡಿಫಿಕಲ್ಟೇ ಇರುತ್ತೆ. ಸರಿನಾ? ಇದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಅಂದ್ರೆ ಫೈನಲ್ ಎಕ್ಸಾಮ್ನ ಪ್ರಿಪರೇಷನ್ ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡಲಿ ಅಂತ ಸ್ವಲ್ಪ ಡಿಫಿಕಲ್ಟ್ ಆಗಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿರ್ತಾರೆ. ಅದಕ್ಕೋಸ್ಕರ ನೀವು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ಪ್ರಿಪರೇಟರಿ ಎಕ್ಸಾಮ್ ಬರೀರಿ. ನಂತರ ವಿದ್ಯಾರ್ಥಿಗಳ ಮತ್ತೊಂದು ಪ್ರಶ್ನೆ, ಈ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದರ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾರ? ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾರೆ, ಆದ್ರೆ ಕೆಲವು ಚೇಂಜಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಈಗ ಕ್ವಶನ್ ಪೇಪರ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಏನಂತ ಹೇಳಿದ್ರೆ, ಈ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದರ ಕ್ವಶನ್ ಪೇಪರ್ ಅನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದೇ ವಿಷಯದ ಕ್ವಶನ್ ಪೇಪರ್ ಬೇರೆ ಬೇರೆ ಇರಬಹುದು. ಈಗ ಇಂಗ್ಲಿಷ್ ಅನ್ನ ಎಕ್ಸಾಂಪಲ್ ತೆಗೆದುಕೊಂಡ್ರೆ, ಧಾರವಾಡ ಜಿಲ್ಲೆಯಲ್ಲಿ ಇರುವಂತಹ ಇಂಗ್ಲಿಷ್ ಕ್ವಶನ್ ಪೇಪರ್ ಬೆಂಗಳೂರಿನಲ್ಲಿ ಇರುವಂತಹ ಇಂಗ್ಲಿಷ್ ಪೇಪರ್ಗಿಂತ ಬೇರೆ ಇರುತ್ತೆ. ಈ ರೀತಿ ಪ್ರಿಪರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ ಏನಿರುತ್ತೆ ಅದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಇರುತ್ತೆ. ನಂತರ ಈಗ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾರೆ, ಬಟ್ ಈಗಾಗಲೇ ಹೇಳಿದೆ, ಏನ್ ಹೇಳಿ, ಸ್ವಲ್ಪ ಚೇಂಜಸ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ. ಯಾಕಂತ ಹೇಳಿದ್ರೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾ ಇರ್ತಾರಲ್ಲ ಆ ಲೆಕ್ಚರರ್ಸ್ಗೆ ಒಂದು ಅಥಾರಿಟಿ ಇರುತ್ತೆ. ಏನಂತ ಹೇಳಿದ್ರೆ ಕೆಲವು ಚೇಂಜಸ್ ಅನ್ನ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ಮಾಡಬಹುದು, ಮಾಡಲೇಬೇಕು ಅಂತಿರಲ್ಲ. ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಅನ್ನೇ ಫಾಲೋ ಮಾಡಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬಹುದು. ಆದ್ರೆ ಅಕಸ್ಮಾತ್ ಆಗಿ ಆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರು ಕೆಲವು ಚೇಂಜಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಚೇಂಜಸ್ ಅನ್ನ ಮಾಡೋದಕ್ಕೆ ಅವರಿಗೆ ಅಥಾರಿಟಿ ಇರುತ್ತೆ. ಚೇಂಜಸ್ ಅಂತ ಹೇಳಿದ್ರೆ ತುಂಬಾ ಚೇಂಜಸ್ ಏನಾಗಲ್ಲ, ಹೆಚ್ಚು ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಅಲ್ಲಿ 3 to 4 ಮಾರ್ಕ್ಸ್ ನ ಚೇಂಜಸ್ ಆದ್ರೆ ಆಗಬಹುದು. ಸರಿನಾ? ಅದಕ್ಕೋಸ್ಕರ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದ್ರು ಕೂಡ ಎಕ್ಸಾಮ್ ಅಲ್ಲಿ ಆನ್ಸರ್ ಬರೆಯೋದಕ್ಕೆ ಅಥವಾ ಎಕ್ಸಾಮ್ ನ ಪ್ರಿಪರೇಷನ್ಗೆ ನಿಮಗೆ ಹೆಲ್ಪ್ ಆಗತ್ತೆ. ನಂತರ ಬ್ಲೂ ಪ್ರಿಂಟ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು, ಯಾಕಂತ ಹೇಳಿದ್ರೆ ಬ್ಲೂ ಪ್ರಿಂಟ್ ಅನ್ನ ಯೂಸ್ ಮಾಡೋದೇನಿದೆ ಅದು ಕೂಡ ಒಂದು ಸ್ಕಿಲ್ ಆಗಿರುತ್ತೆ. ಅದಕ್ಕೋಸ್ಕರ ಬ್ಲೂ ಪ್ರಿಂಟ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ವಿಡಿಯೋನ ಮಾಡಿದೀವಿ, ಚೆಕ್ ಮಾಡಿ, ಇದೇ ಚಾನಲ್ ಇದೆ. ನಂತರ ವಿದ್ಯಾರ್ಥಿಗಳ ಮತ್ತೊಂದು ಪ್ರಶ್ನೆ, ಈಗ ಫೈನಲ್ ಎಕ್ಸಾಮ್ ಇರುತ್ತೆ, ಸೆಕೆಂಡ್ PUC ಫೈನಲ್ ಎಕ್ಸಾಮ್, ಅದರ ಟೈಮ್ ಟೇಬಲ್ ಏನಾದ್ರು ಚೇಂಜ್ ಆಯ್ತಾ ಅಂತ ಕೇಳಿದ್ರು. ಇದುವರೆಗೆ ಏನು ಚೇಂಜಸ್ ಆಗಿಲ್ಲ, ಬಟ್ ಹೊಸ ಟೈಮ್ ಟೇಬಲ್ ಬರೋದಿದೆ. ಅಂದ್ರೆ ಈಗ ಬಂದಿರೋದು ಪ್ರೊವಿಷನಲ್ ಟೈಮ್ ಟೇಬಲ್, ತಾತ್ಕಾಲಿಕ ವೇಳಾಪಟ್ಟಿ. ಅದರಲ್ಲಿ ಕೆಲವು ಚೇಂಜಸ್ ಆಗುವಂತ ಸಾಧ್ಯತೆ ಇರುತ್ತೆ, ಅಥವಾ ಕೆಲವು ಬಾರಿ ಚೇಂಜಸ್ ಆಗಲ್ಲ, ಸೇಮ್ ಟೈಮ್ ಟೇಬಲ್ ಬರ್ಬೋದು. ಇದುವರೆಗೆ ಫೈನಲ್ ಟೈಮ್ ಟೇಬಲ್ ಅನೌನ್ಸ್ ಮಾಡಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ಫೈನಲ್ ಟೈಮ್ ಟೇಬಲ್ ಅನ್ನು ಅನೌನ್ಸ್ ಮಾಡ್ತಾರೆ. ಫೈನಲ್ ಟೈಮ್ ಟೇಬಲ್ ಬಂದ ನಂತರ ಕೂಡ ಆದಷ್ಟು ಬೇಗ ಹೇಳ್ತೀವಿ. ಅದಕ್ಕೋಸ್ಕರ ಏನ್ ಮಾಡ್ತೀರಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಸರಿ, ಆಗಿದ್ರೆ ಇದರ ನೆಕ್ಸ್ಟ್ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಮಾಡೆಲ್ ಕ್ವಶನ್ ಪೇಪರ್ ನ ರಿಲೀಸ್ ಮಾಡಿದ್ರು. ಈಗ ಫೈನಲ್ ಎಕ್ಸಾಮ್ಗೆ ಅಂತ ಬೇರೆ ಮಾಡೆಲ್ ಕ್ವಶನ್ ಪೇಪರ್ ನ ರಿಲೀಸ್ ಮಾಡ್ತಾರಾ? ಇಲ್ಲ. ಈಗೇನು ಮಾಡೆಲ್ ಕ್ವಶನ್ ಪೇಪರ್ ನ ರಿಲೀಸ್ ಮಾಡಿದರೆ ಅದೇ ಮಾಡೆಲ್ ಕ್ವಶನ್ ಪೇಪರ್ ನ ವಿದ್ಯಾರ್ಥಿಗಳು ಯೂಸ್ ಮಾಡ್ಕೊಳ್ಬಹುದು. ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳಿದ್ರೆ ಈ ರೀತಿ ಕ್ವಶನ್ಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅಂತ. ಈಗ ಹಲವಾರು ವಿದ್ಯಾರ್ಥಿಗಳು ಮಾಡೆಲ್ ಕ್ವಶನ್ ಪೇಪರ್ ಅಂತ ಫೈನಲ್ ಎಕ್ಸಾಮ್ ಅಲ್ಲಿ ಎಷ್ಟು ಕ್ವಶನ್ ಬರುತ್ತೆ ಅಂತ ಕೇಳ್ತಾ ಇದ್ರು. ಆ ರೀತಿ ಏನಿರಲ್ಲ. ಈಗ ಕೆಲವು ಕ್ವಶನ್ ಬಂದರೂ ಬರಬಹುದು ಕೆಲವು ಸಬ್ಜೆಕ್ಟ್ಗಳಲ್ಲಿ, ಕೆಲವು ಸಬ್ಜೆಕ್ಟ್ಗಳಲ್ಲಿ ಯಾವುದೇ ಕ್ವಶನ್ ಫೈನಲ್ ಎಕ್ಸಾಮ್ ಬರ್ದೇನೂ ಇರಬಹುದು. ಈಗ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಏನಿರುತ್ತೆ ಅದನ್ನ ಈ ಮಾಡೆಲ್ ಕ್ವಶನ್ ಪೇಪರ್ನ ಕನ್ಸಿಡರ್ ಮಾಡಿ ಪ್ರಿಪೇರ್ ಮಾಡೋದೇ ಇಲ್ಲ. ಮಾಡೆಲ್ ಕ್ವಶನ್ ಪೇಪರ್ ಸೈಡಲ್ಲಿ ಇರುತ್ತೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರಬೇಕು, ನಂತರ ಬ್ಲೂ ಪ್ರಿಂಟ್ ಈ ರೀತಿ ಇದೆ, ಅದನ್ನ ಗಮನದಲ್ಲಿ ಇಟ್ಕೊಂಡು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಈ ಮಾಡೆಲ್ ಪೇಪರ್ ಇಂದ ಇಂತಿಷ್ಟು ಕ್ವಶನ್ಸ್ ಬರಬೇಕು ಆ ರೀತಿ ಏನೂ ರೂಲ್ಸ್ ಇರೋದಿಲ್ಲ, ಅಥವಾ ಬರಬಾರ್ದು ಅಂತಲೂ ರೂಲ್ಸ್ ಇರಲ್ಲ. ಅದಕ್ಕೋಸ್ಕರ ಮಾಡೆಲ್ ಕ್ವಶನ್ ಪೇಪರ್ ಇರುವಂತಹ ಕೆಲವು ಕ್ವಶನ್ಸ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಾದ್ರೂ ಬರ್ಬೋದು, ಅಥವಾ ಫೈನಲ್ ಎಕ್ಸಾಮ್ ಅಲ್ಲಾದ್ರೂ ಬರ್ಬೋದು, ಅಥವಾ ಯಾವುದೋ ಕ್ವಶನ್ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಇರುವಂತಹ ಯಾವುದೇ ಕ್ವಶನ್ ಬರ್ದೇನೂ ಇರ್ಬೋದು. ಸರಿನಾ? ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇರ್ತದೆ ಅರ್ಥ ಆಗಲಿ ಅಂತ ಮಾಡಿರೋದು, ಅದ್ರ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.